ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ರು ಬಂದಿದಾರಾ? ಹನುಮಂತು, ಗೊತ್ತಿದ್ದು ಯಾಕೆ ತಡ ಮಾಡಿದೆ? ಏನಾದರೂ ಅರ್ಜೆಂಟ್ ಕೆಲಸ ಇತ್ತಾ ಅಮ್ಮವ್ರೆ? ಎಲ್ಲಿಗಾದ್ರೂ ಹೋಗ್ಬೇಕಿತ್ತಾ? ಗಾಡಿ ತೆಗಿಲ್ಲ? ಕೆಲಸ ಬಿಟ್ಟು ಬೇರೆ ಏನು ಗೊತ್ತೇ ಇಲ್ಲ ನಿನಗೆ. ಎಲ್ರಿಗೂ ಗಿಫ್ಟ್ ಕೊಡ್ತಾ ಇದ್ದೆ, ನಿನಗೂ ಕೊಡ್ಬೇಕಲ್ಲ, ಅದಕ್ಕೆ ಕೇಳಿದೆ. ಅಲ್ಲ ಅಕ್ಕ, ಮೊನ್ನೆ ತಾನೇ ಆದಿತ್ಯ ಹಬ್ಬಕ್ಕೆ ಅಂತ 2 ತಿಂಗಳು ಬೋನಸ್ ಕೊಟ್ಟಿದ್ದಾನೆ. ನೀವು ಮತ್ತೆ ಸಪ್ರೇಟ್ ಆಗಿ ಗಿಫ್ಟ್ ಕೊಡ್ಬೇಕಾ? ಆದಿತ್ಯ ಬೋನಸ್ ಕೊಟ್ಟಿದ್ದು ನಮ್ಮ 25ನೇ ಆನಿವರ್ಸರಿಗೆ ಎಲ್ಲರೂ ಖುಷಿಯಾಗಿ ಬರಲಿ ಅಂತ. ನಾನು ಗಿಫ್ಟ್ ಕೊಡ್ತಿರೋದು ಈ ಆನಿವರ್ಸರಿನ ಯಾರು ಮರಿಬಾರ್ದು ಅಂತ. ಯಾರಿಗೆ ಎಲ್ಲಿ ಏನನ್ನ ಕೊಡಬೇಕು ಅನ್ನೋದು ಈ ಅಖಿಲಾಂಡೇಶ್ವರಿಗೆ ಚೆನ್ನಾಗಿ ಗೊತ್ತು. ಮೋಹನ್, ಸರಿ ಅದಕ್ಕೆ. ಸಾವಿತ್ರಮ್ಮ, ಬಾನು, ಹನುಮಂತು, ಅಮ್ಮವ್ರೆ, ಏನಿದು? ಇಷ್ಟು ವರ್ಷ ಹಗಲು ರಾತ್ರಿ ಅಂತ ನೋಡದೆ ಕಾಯಕವೇ ಕೈಲಾಸ ಅಂತ ನಂಬಿ ನಮ್ಮನ್ನೆಲ್ಲ ಸೇಫಾಗಿ ಮನೆ ಸೇರಿಸಿದೀಯ. ನಿಯತ್ತು ನಿನ್ನ ರಕ್ತದಲ್ಲೇ ಇದೆ. ಆ ನಿಯತ್ತಿಗೆ ಒಂದು ಸಣ್ಣ ಗಿಫ್ಟ್. ನೀನು ವಾಸ ಮಾಡ್ತಿರೋ ನಮ್ಮ ಔಟ್ ಹೌಸನ್ನ ನಿನ್ನ ಹೆಸರಿಗೆ ಬರ್ಕೊಟ್ಟಿದ್ದೀನಿ. ನಾಳೆ ರಿಜಿಸ್ಟ್ರಾರ್ ಬರ್ತಾರೆ. ಮಿಕ್ಕಿದ ಫಾರ್ಮ್ಯಾಲಿಟೀಸ್ ಎಲ್ಲ ನಾಳೆ ಮುಗಿಸ್ಕೊಳ್ಳೋಣ. ಇವತ್ತು ದಿನ ಚೆನ್ನಾಗಿತ್ತಲ್ಲ ಅಂತ ಕೊಟ್ಟೆ. ಮನೆಯಲ್ಲಿರೋರೆಲ್ಲ ಚೆನ್ನಾಗಿರ್ಬೇಕು ಅಂತ ಬಯಸೋ ನೀವು ನಮ್ಮ ಪಾಲಿಗೆ ದೇವರು ಅಮ್ಮವ್ರೆ. ನೀವೆಲ್ಲ ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ತೀವಿ ಅಲ್ವಾ ಹನುಮಂತು? ಆದಿತ್ಯನ ಕೆಲಸ ಇದೆ, ನೀವಿನ್ ಹೊರಡಿ. ಸರಿ ಅಮ್ಮವ್ರೆ. ಸೋಮು, ಜಯ, ಅಬ್ಬಬ್ಬಬ್ಬಾ ಅಕ್ಕ, ಈ ಮನೇಲಿರೋರೆಲ್ಲರೂ ತುಂಬಾ ಪುಣ್ಯ ಮಾಡಿದ್ದಾರೆ. ಈ ನೆಕ್ಲೆಸ್ ಇದೆಯಲ್ಲ ಅಕ್ಕ, ಫಳಫಳ ಅಂತ ನನ್ನ ಕಣ್ಣ ಕುಕ್ಕುತ್ತಾ ಇದೆ. ಈ ನೆಕ್ಲೆಸ್ ನನಗೆ ಅಲ್ವಾ ಅಕ್ಕ? ಅಲ್ಲ, ಮತ್ತೆ ಸೌಜನ್ಯ. ದೊಡ್ಡಮ್ಮ, ವಾವ್, ಸೂಪರ್ ಆಗಿದೆ. ಥ್ಯಾಂಕ್ಸ್ ದೊಡ್ಡಮ್ಮ. ಸುಹಾಸ್. ಹಾ ದೊಡ್ಡಮ್ಮ. ಯಾವಾಗ್ಲೂ ಬೈಕ್ ಅಂತ ಹಾರಾಡ್ತಾ ಇದೆಯಲ್ಲ, ಆದಿತ್ಯನೇ ಹೋಗಿ ಕಲರ್ ಸೆಲೆಕ್ಟ್ ಮಾಡಿದ್ದಾನೆ. ಥ್ಯಾಂಕ್ಸ್ ದೊಡ್ಡಮ್ಮ. ಹುಷಾರಾಗಿ ಓಡಿಸ್ಬೇಕು. ಹೆಲ್ಮೆಟ್ ಇಲ್ಲದೆ ಓಡಿಸೋ ಹಾಗಿಲ್ಲ. ಸರಿ ದೊಡ್ಡಮ್ಮ. ಮೋಹನ್, ಇದು ನಿಮ್ಗೆ. ಥ್ಯಾಂಕ್ಸ್ ಅದಕ್ಕೆ. ಅಕ್ಕ, ಇಲ್ಲಿರೋ ಗಿಫ್ಟ್ ಎಲ್ಲ ಖಾಲಿ. ಮತ್ ನನಗೆ ಬೇಡದೇ ಇರೋ ವಸ್ತು ಯಾವುದು ಸಿಕ್ಕಿಲ್ಲ. ಸಿಕ್ಕಾಗ ನೋಡೋಣ. ಸರ್, ಏನಾದ್ರು ಪ್ರಾಬ್ಲಮ್ ಸರ್? ಸರ್, ಫುಡ್ ಡಿಪಾರ್ಟ್ಮೆಂಟ್ ಎಲ್ಲ ಓಕೆ ಇದೆ ಸರ್.
ರಿಲ್ಯಾಕ್ಸ್, ಯಾಕೆಲ್ಲ ಟೆನ್ಷನ್ ಆಗಿದ್ದೀರಾ? ಬಾಸ್ ಕರೆದ ತಕ್ಷಣ ಏನೋ ಪ್ರಾಬ್ಲಮ್ ಇದೆ ಅಂತನಾ? ನಾನು ನಿಮಗೆಲ್ಲ ಪೇಮೆಂಟ್ ಕೊಡೋಕೆ ಕರೆದಿದ್ದೀನಿ. ಸರ್, ನಿಮ್ಮಂಥ ಬಾಸ್ ಇದ್ರೆ ಎಲ್ಲರೂ ಖುಷಿಯಿಂದ ಚೆನ್ನಾಗಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡ್ತೀವಿ ಸರ್. ನಮ್ಮ ಕಡೆಯಿಂದ ಯಾವುದೇ ತೊಂದರೆ ಆಗದಾಗ ನೋಡ್ಕೋತೀವಿ ಸರ್. ಏನ್ರಪ್ಪ? ಸರ್, ನಾವು ಇಲ್ಲಿ ಬರ್ತೀವಿ ಸರ್. ಓಕೆ, ನೋಡಿದ್ರು ಅವ್ರ ಮುಖದ ಮೇಲಿನ ಖುಷಿನ? ಎಸ್ ಸರ್. ಇನ್ನು ಈ ಫಂಕ್ಷನಲ್ಲಿ ಯಾವುದೇ ಪ್ರಾಬ್ಲಮ್ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಅವ್ರು ಮನಸ್ಫೂರ್ತಿಯಾಗಿ ಕೆಲಸ ಮಾಡ್ತಾರೆ. ಆ್ಯಂಡ್ ದಟ್ ಈಸ್ ವಾಟ್ ಐ ವಾಂಟ್. ಅಲ್ಲ, ಫಂಕ್ಷನ್ಗೆ ಎಲ್ರಿಗೂ ಬಟ್ಟೆ ಕೊಡ್ತಿದ್ದಾರೆ, ನನಗೆ ಮಾತ್ರ ಬಟ್ಟೆ ಇಲ್ಲ. ಈ ಹಳೆ ಸೀರೆನ ಉಟ್ಕೋಬೇಕು. ಎಲ್ರಿಗೂ ಎಲ್ರಿಗೂ ಗಿಫ್ಟ್ ಕೊಡಿಸ್ತಾರೆ, ನನಗೆ ಮಾತ್ರ ಗಿಫ್ಟ್ ಇಲ್ಲ. ಈ ಮನೆ ಕಿರಿ ಸೊಸೆ ನಾನು. ಒಳ್ಳೆ ಭಿಕ್ಷುಕದವ್ರ ಥರ ಆಗೋಯ್ತು ನನ್ನ ಜೀವನ. ಭಿಕ್ಷುಕರು ಈ ರೇಂಜಲ್ಲಿ ಬದುಕ್ತಾರೆ ಅಂದರೆ ನನ್ನನ್ನು 7 ಜನ್ಮಕ್ಕೂ ಭಿಕ್ಷುಕನಾಗಿ ಮಾಡಪ್ಪ ಭಗವಂತ. ನಿಮ್ದು ಯೋಚನೆಗಿಷ್ಟು ದೊಡ್ಡದಾಗಿ ಯೋಚನೆ ಮಾಡ್ರಿ. ದೊಡ್ಡದಾಗಿ ಯೋಚನೆ ಮಾಡೋದಲ್ಲ, ದೊಡ್ಡೋರಾಗಿ ಯೋಚನೆ ಮಾಡೋದನ್ನ ಕಲಿಬೇಕು. ಮೋಹನ್, ಪ್ರತಿ ತಿಂಗಳು ನಿನ್ನ ಹೆಂಡತಿ ಮಕ್ಕಳಿಗೆ ಪಾಕೆಟ್ ಮನಿ ಎಷ್ಟು ಸಿಗುತ್ತೆ? ಅದಕ್ಕೆ ಅದು ಮಗಳಿಗೆ 2 ಲಕ್ಷ, ಮಗನಿಗೆ 3 ಲಕ್ಷ, ನನ್ನ ಹೆಂಡತಿಗೆ 5 ಲಕ್ಷ ಬರುತ್ತೆ. ಈ ಮನೆಗೆ ಬಂದಾಗ ಒಂದೆರಡು ಹಳೆ ಬಟ್ಟೆನ ಗಂಟು ಕಟ್ಕೊಂಡು ಬಂದೋಳು ನೀನು ಅನ್ನೋದನ್ನ ಮರಿಬೇಡ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಯೋಚನೆ ಇದ್ದಷ್ಟು ಆಸೆ ಪಡಬೇಕು. ಜಾಸ್ತಿ ಮಾಡಿದ್ರೆ ಇರೋದನ್ನು ಕಳ್ಕೋಬೇಕಾಗತ್ತೆ. ಅಯ್ಯೋ ಅಕ್ಕ, ನನಗೇನು ಕಮ್ಮಿ ಆಗಿದೆ ಹೇಳಿ? ಆನಿವರ್ಸರಿ ಫಂಕ್ಷನ್ಗೆ ಯಾವ ಸೀರೆ ಉಟ್ಕೊಳ್ಳಿ ಅಂತ ಅವ್ರ ಹತ್ರ ಡಿಸ್ಕಸ್ ಮಾಡ್ತಿದ್ದೆ ಅಷ್ಟೇ. ಇಲ್ಲಿ ನೋಡಿ ಅಕ್ಕ, ಈ 3 ಸೀರೆಲಿ ನಾನು ಯಾವ ಸೀರೆ ಉಟ್ಕೊಳ್ಳಿ ಅಂತ ಹೇಳ್ಬಿಡಿ. ಇದು ಉಟ್ಕೋ, ನಿನಗೆ ಕರೆಕ್ಟಾಗಿರುತ್ತೆ. ಅಯ್ಯೋ ಅಕ್ಕ, ಇದು ತುಂಬ ಹಳೇದು. ನಾನು ಇದ್ರಲ್ಲಿ ತುಂಬ ಡಲ್ಲಾಗಿ ಕಾಣಿಸ್ತೀನಕ್ಕ. ಡಲ್ಲಾಗಿರೋರು ಎಷ್ಟೇ ಸುಂದರವಾದ ಸೀರೆ ಉಟ್ಕೊಂಡ್ರು ಡಲ್ಲಾಗೆ ಕಾಣೋದು. ಅಕ್ಕ, ನಾನು ಈ ಮನೆ ಸೊಸೆನೇ ತಾನೇ? ಈ ಮನೆ ಸೊಸೆ ಆಗೋದಕ್ಕೆ ಯೋಗ ಇದ್ರೆ ಸಾಲದು, ಯೋಗ್ಯತೆನೂ ಇರಬೇಕು. ಮೋಹನ್ ಮುಖ ನೋಡಿಕೊಂಡು ಸುಮ್ಮನೆ ಬಿಟ್ಟಿದ್ದೀನಿ. ತುಂಬ ಯೋಚನೆ ಮಾಡಬೇಡ, ಬೇಗ ರೆಡಿಯಾಗಿ ಬಾ. ನಿನ್ನ ಮರ್ಯಾದೆ ಜೊತೆಗೆ ನನ್ನ ಮರ್ಯಾದೆಯನ್ನು ಸೇರಿಸಿ ಕಳಿತೇನೆ ಕರ್ಮ. ನನಗೆ ಯೋಗ್ಯತೆ ಇಲ್ವಾ? ಫಂಕ್ಷನ್ನಲ್ಲಿ ಯಾರ್ಯಾರ ಯೋಗ್ಯತೆ ಏನು ಅಂತ ತೋರಿಸಿ ಫಳಫಳ ಅಂತ ಹೊಳಿತಿರೋ ನಿಮ್ಮ ಮುಖನ ಡಲ್ಲಾಗುವಾಗ ಮಾಡಲಿಲ್ಲ ಅಂದರೆ ನನ್ನ ಹೆಸರು ದಾಮಿನಿನೇ ಅಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.